ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿರುವಂತಹ ಚೀಫ್ ಇಂಜಿನಿಯರ್ ಕಚೇರಿಯ ಮೇಲೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. 958 ಕೋಟಿ ರೂಪಾಯಿ ಮೊತ್ತದ ಬೋರ್ವೆಲ್ ಹಗರಣದ ಸಂಬಂಧ ಇಡಿ ಅಧಿಕಾರಿಗಳು ದಾಳಿ ನಡೆಸಿರೋದಂತೆ. ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಸೇರಿ 25 ಅಧಿಕಾರಿಗಳನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ದಾಖಲೆಗಳಿಗಾಗಿ ತಡಕಾಡಿದ್ದಾರೆ. ಇಡಿ ಅಧಿಕಾರಿಗಳು ಕೇಳಿರುವ ಎಲ್ಲಾ ದಾಖಲೆಗಳನ್ನು ಒದಗಿಸ್ತಾ ಇದ್ದು ತನಿಖೆಗೆ ಸಹಕರಿಸ್ತಾ ಇರೋದಾಗಿ ಬಿಬಿಎಂಪಿ ಮುಖ್ಯ ಇಂಜಿನಿಯರ್ ಪ್ರಹ್ಲಾದ್ ತಿಳಿಸಿದ್ದಾರೆ. ಈಗಲೂ ಕೂಡ ರೇಡ್ ಮುಂದುವರೆದಿದೆ. ಮುಂದಿನ 3 ದಿನ ಈ ರೇಡ್ ನಡೆಯುವ ಸಂಭವ ಇದೆ. 2016, 2017, 18ನೇ ಸಾಲಿನಲ್ಲಿ ಬಿಬಿಎಂಪಿ 968 ಕೋಟಿ ವೆಚ್ಚದಲ್ಲಿ 9558 ಕೊಳವೆ ಬಾವಿ ಕೊರೆಯೋಕೆ ಆದೇಶವನ್ನು ನೀಡಿತ್ತು. ಆದರೆ 9588 ಕೊಳವೆ ಬಾವಿಗಳಲ್ಲಿ 558 ಕೊಳವೆ ಬಾವಿಗಳಲ್ಲಿ 10% ಬೋರ್ವೆಲ್ ದಾಖಲೆ ಕೊಡಲು ಸಹ ಪಾಲಿಕೆ ಅಧಿಕಾರಿಗಳು ವಿಫಲರಾಗಿದ್ದರಂತೆ. ಈ ಬಗ್ಗೆ 2019ರಲ್ಲಿ ಎಸಿಬಿಗೆ ಬಿಜೆಪಿ ದೂರು ಕೂಡ ಕೊಟ್ಟಿತ್ತು. ಎಸಿಬಿ ಮುಚ್ಚಿದ ಮೇಲೆ ಪ್ರಕರಣ ಲೋಕಾಯುಕ್ತಕ್ಕೆ ವರ್ಗವಾಗಿತ್ತು. 2022ರಲ್ಲಿ ಇದರ ತನಿಖೆಯನ್ನು ಇಡಿಗೆ ವಹಿಸಲಾಗಿತ್ತು. ಡಿಪಾರ್ಟ್ಮೆಂಟ್ಗಳದ್ದು ಇನ್ಸ್ಪೆಕ್ಷನ್ಸ್ ಇರ್ತದೆ. ನಮ್ಮ ಬಿಬಿಎಂಪಿಯಲ್ಲಿ ವೆರಿಫಿಕೇಶನ್ ಆಫ್ ರೆಕಾರ್ಡ್ಸು ಎಲ್ಲ ನಡೀತಾ ಇದೆ. ಸೊ ಇದು ಎಲ್ಲ ಡಿಪಾರ್ಟ್ಮೆಂಟ್ಗೂ ಸಂಬಂಧಪಟ್ಟಂಗೆ ಇದ್ದು ಬೋರ್ವೆಲ್ ಸಂಬಂಧಪಟ್ಟಿದ್ದು ಮುಖ್ಯವಾಗಿದೆ. 2016ರಿಂದ 19 ತನಕ ಏನು ಬೋರ್ವೆಲ್ಗಳಾಗಿರ್ಬೋದು, RO ಪ್ಲಾಂಟ್ಗಳಿರ್ಬೋದು, ಅದ್ರ ಬಗ್ಗೆ 70 ಸದಸ್ಯ ಬಲದ ದೆಹಲಿ ಅಸೆಂಬ್ಲಿಗೆ ಫೆಬ್ರವರಿ 5ರಂದು ಒಂದೇ ಹಂತದಲ್ಲಿ ಮತದಾನ ನಡೆಯುತ್ತೆ. 8ನೇ ತಾರೀಕು ಮತ ಎಣಿಕೆ. ಎಲ್ಲ 13,033 ಮತಗಟ್ಟೆಗಳಲ್ಲೂ ಕೂಡ ವೆಬ್ಕಾಸ್ಟಿಂಗ್ ಇರಲಿದೆ ಅಂತ ಚುನಾವಣಾ ಆಯೋಗ ತಿಳಿಸಿದೆ. 85 ವರ್ಷ ಮೇಲ್ಪಟ್ಟವರಿಗೆ ಮನೆಯಲ್ಲೇ ಮತದಾನದ ಅವಕಾಶವನ್ನು ಕೊಡ್ತಾರೆ. ಇದೇ ಹೊತ್ತಲ್ಲಿ ಇವಿಎಂ ಹ್ಯಾಕ್ ವಿಚಾರವಾಗಿಯೂ ಕೂಡ ಮಾತನಾಡಿದ್ದಾರೆ. ಇವಿಎಂನಲ್ಲಿ ಯಾವುದೇ ವೈರಸ್ ಇಲ್ಲ, ವೈರಸ್ ಹಬ್ಬಿಸೋಕೂ ಆಗಲ್ಲ, ಇವಿಎಂ ಹ್ಯಾಕ್ ಮಾಡಲು ಆಗೋದೇ ಇಲ್ಲ ಅಂತ ಕೋರ್ಟ್ನಲ್ಲಿ 42 ಬಾರಿ ತೀರ್ಪು ನೀಡಿವೆ. ಟ್ಯಾಂಪರಿಂಗ್ ಆರೋಪಗಳು ಸಂಪೂರ್ಣ ನಿರಾಧಾರ ಅಂತ ಸ್ಪಷ್ಟಪಡಿಸಿದ್ದಾರೆ. ಮತ ಪ್ರಮಾಣವನ್ನ ಬದಲಿಸುತ್ತಿಲ್ಲ, ಮತಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಡಿಲೀಟ್ನಲ್ಲಿಯೂ ಯಾವುದೇ ಕ್ರಮ ಆಗಿಲ್ಲ ಅಂತ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ತಿಳಿಸಿದ್ದಾರೆ. ಇನ್ನು ತಮಿಳು ಸ್ಟಾರ್ ಹೀರೋ ಅಜಿತ್ ಅದೃಷ್ಟ ಚೆನ್ನಾಗಿದೆ ಅಂತ ಕಾಣಿಸುತ್ತೆ. ದುಬೈನಲ್ಲಿ ಕಾರ್ ರೇಸಿಂಗ್ ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇದ್ರು. ಈ ವೇಳೆ ಭಾರೀ ಅಪಘಾತ ಸಂಭವಿಸಿದೆ. ನಟ ಅಜಿತ್ ಪವಾಡ ಸದೃಶ ರೀತಿಯಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಜಿತ್ ಚಲಾಯಿಸ್ತಾ ಇದ್ದ ಕಾರ್ ನಿಯಂತ್ರಣ ತಪ್ಪಿ ಪಕ್ಕದಲ್ಲಿದ್ದ ಟ್ರ್ಯಾಕ್ ಬ್ಯಾರಿಕೇಡ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ದಾಟಿಗೆ ಕಾರ್ ಗಿರಿಗಿಟ್ಲೆ ಹೊಡ್ಕೊಂಡು ಮುಂದೆ ಬಂದು ನಿಂತಿದೆ. ಒಂದು 3-4 ರೌಂಡ್ ತಿರುಗುತ್ತಪ್ಪ ಅದು. ಅದೃಷ್ಟವಶಾತ್ ಅಜಿತ್ಗೆ ಯಾವುದೇ ರೀತಿಯಾಗಿ ಏನೂ ಆಗಿಲ್ಲ. ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತೆ. ಅಪಘಾತಕ್ಕೆ ತುತ್ತಾದ ಕಾರಿನಿಂದ ಅಜಿತ್ಗೆ ಏನೂ ಆಗಿಲ್ಲ ಅನ್ನೋ ಸುದ್ದಿ ಈಗ ಹೊರಗೆ ಬರ್ತಾ ಇದೆ. ಈ ವಿಡಿಯೋ ಈಗ ಸಖತ್ ವೈರಲ್ ಆಗಿದೆ. ದುಬೈನಲ್ಲಿ ಜನವರಿ 12ರಿಂದ 2 ದಿನ 24H ದುಬೈ 2025 ಹೆಸರಿನಲ್ಲಿ ಕಾರ್ ರೇಸ್ ಆಯೋಜಿಸಲಾಗಿದೆ. ಇದರಲ್ಲಿ ಪಾಲ್ಗೊಳ್ಳೋಕೆ ದುಬೈಗೆ ನಟ ಅಜಿತ್ ತೆರಳಿದ್ದಾರೆ. ತಾಲೀಮಿನಲ್ಲಿ ತೊಡಗಿದ್ರು. 2023ರಲ್ಲಿ ತೆರೆಗೆ ಬಂದಿದ್ದ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾ ವಿವಾದ ಸಂಬಂಧ ನಟಿ ರಮ್ಯಾ ಇವತ್ತು ಕೋರ್ಟ್ಗೆ ಬಂದ್ರು. ತಮ್ಮ ಅನುಮತಿ ಇಲ್ಲದೆ ಚಿತ್ರದಲ್ಲಿ ತಮ್ಮ ದೃಶ್ಯಗಳನ್ನು ಬಳಸಿಕೊಂಡಿದ್ದಾರೆ. ಸಿನಿಮಾಗೆ ತಡೆ ನೀಡಬೇಕು, 1 ಕೋಟಿ ಪರಿಹಾರ ಕೊಡಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಸಿನಿಮಾ ರಿಲೀಸ್ಗೆ ತಡೆ ಕೊಡದ ಕೋರ್ಟ್ ಪರಿಹಾರ ಕೇಸನ್ನ ಮುಂದುವರೆಸಿತ್ತು. ಈ ಪ್ರಕರಣ ಸಂಬಂಧ ನಟಿ ರಮ್ಯಾ ಇವತ್ತು ಬೆಂಗಳೂರಿನ ಕಮರ್ಷಿಯಲ್ ಕೋರ್ಟ್ಗೆ ಹಾಜರಾಗಿ ಕೆಲ ದಾಖಲೆಗಳನ್ನು ಒದಗಿಸಿದ್ರು. ಜನವರಿ 15ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಬಟ್ ಇಲ್ಲಿವರೆಗೂ ಐ ಹ್ಯಾವ್ ನಾಟ್ ಗಾಟ್ ಅ ಗುಡ್ ಸ್ಕ್ರಿಪ್ಟ್. ಸೊ ಕೋರ್ಟಿಗೆ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು. ಜಡ್ಜ್ ಅವ್ರು ಕರೆದ್ರು, ಸೊ ನಾನು ಬಂದೆ. ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ಬಟ್ ಸಿನ್ಸ್ ದ ಮ್ಯಾಟರ್ ಇಸ್ ಸಬ್ ಜುಡಿಸ್, ಐ ಕಾಂಟ್ ರಿಯಲಿ ಕಾಮೆಂಟ್. ಇನ್ನು ಹಿಮಾಲಯ ತಪ್ಪಲಿನ ನೇಪಾಳ ಟಿಬೆಟ್ ಗಡಿಯಲ್ಲಿ ಭಾರೀ ಭೂಕಂಪ ಸಂಭವಿಸಿದೆ. ಇವತ್ತು ನಸುಕಿನ ಜಾವ 6 ಗಂಟೆ 8 ನಿಮಿಷ 6.8 ತೀವ್ರತೆಯ ಭೂಕಂಪ ಸಂಭವಿಸಿದೆ. 6.8ರಷ್ಟು. ಕನಿಷ್ಠ 126 ಮಂದಿ ಬಲಿಯಾಗಿದ್ದಾರೆ. 180ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಮೃತರ ಸಂಖ್ಯೆ ಇನ್ನಷ್ಟು ಹೆಚ್ಚುವ ಸಂಭವ ಇದೆ. ಗಡಿಯಿಂದ 93 ಕಿಲೋಮೀಟರ್ ದೂರದ ಲಬುಚಿಯಲ್ಲೇ ಭೂಮಿ ಕಂಪಿಸಿದೆ. 100 ಕಟ್ಟಡಗಳು ಧರೆಗುರುಳಿವೆ. ಅವಶೇಷಗಳಡಿ ಇನ್ನೂ ಹಲವರು ಸಿಲುಕಿರುವಂತಹ ಶಂಕೆ ಇದೆ. ನೇಪಾಳ ಟಿಬೆಟ್ ಅಷ್ಟೇ ಅಲ್ಲ, ಭೂಕಂಪದ ಪರಿಣಾಮ ಭಾರತ, ಚೀನಾ, ಭೂತಾನ್ನಲ್ಲೂ ಕೂಡ ಕಂಡುಬಂದಿದೆ. ದೆಹಲಿ, NCR, ಬಿಹಾರ್, ಪಶ್ಚಿಮ ಬಂಗಾಳದಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಅದೃಷ್ಟವಶಾತ್ ಭಾರತದಲ್ಲಿ ಸಾವು ನೋವು ವರದಿಯಾಗಿಲ್ಲ. ಟಿಬೆಟ್, ನೇಪಾಳದಲ್ಲಿ ಪದೇ ಪದೇ ಭೂಕಂಪ ಆಗ್ತಾನೆ ಇರುತ್ತೆ. ಸೊ ನೇಪಾಳದಲ್ಲಿ 2015ರಲ್ಲಿ ಸಂಭವಿಸಿದ ಭೂಕಂಪದಲ್ಲಿ 9,000 ಜನ ಮೃತಪಟ್ಟಿದ್ದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. ಬೆಂಗಳೂರಲ್ಲಿರೋರು ಅದೃಷ್ಟವಂತರು. ಆ ವಲಯದಿಂದ, ಭೂಕಂಪ ವಲಯದಿಂದ ಸ್ವಲ್ಪ ದೂರ ಇರೋರು ನಾವು. ಇನ್ನು ಸೌದಿ ಅರೇಬಿಯಾದಲ್ಲಿ ಮೇಘಸ್ಫೋಟದಂತಹ ರಣಭೀಕರ ಮಳೆಯಿಂದ ಹಠಾತ್ ಪ್ರವಾಹ ನಿರ್ಮಾಣವಾಯಿತು. ಮುಸಲ್ಮಾನರ ಪವಿತ್ರ ನಗರ ಮೆಕ್ಕಾ ಸಂಪೂರ್ಣ ಜಲಮಯವಾಗಿದೆ. ಸಾವಿರಾರು ಮಂದಿ ಪರದಾಡಿದ್ದಾರೆ. ಬರೀ ಮೆಕ್ಕಾ ಮಾತ್ರವಲ್ಲ, ಜಡ್ಡಾ, ಮದೀನಾ ಸೇರಿ ಹಲವು ನಗರಗಳಲ್ಲಿ ಭಯಂಕರ ನೆರೆ ಸೃಷ್ಟಿಯಾಗಿದೆ. ರಸ್ತೆಗಳೆಲ್ಲ ನದಿಯಂತೆ ಭಾಸವಾಗಿದೆ. 100 ಕಾರುಗಳು ನೋಡ್ತಿದ್ದ ಹಾಗೆ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಮನೆಗಳು ಸಹ ಮುಳುಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ನಾಳೆವರೆಗೂ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ.
ಮಳೆ ಇಲ್ದಿರೋ ಕಡೆ ಮಳೆ ಸುರಿತಾ ಇದೆ, ಮಳೆ ಆಗೋ ಕಡೆ ಮಳೆ ಆಗ್ತಾ ಇಲ್ಲ, ಏನೇನು ನಡೆಯುತ್ತೆ ಪ್ರಕೃತಿಯಲ್ಲಿ ಅಂತ. ವಿಶ್ವದ ದೊಡ್ಡಣ್ಣ ಅಮೆರಿಕ ಭಾರೀ ಹಿಮಪಾತಕ್ಕೆ ತತ್ತರಿಸಿದೆ. ಚಳಿಗಾಲದ ಚಂಡಮಾರುತಕ್ಕೆ ಮಧ್ಯ ಅಮೆರಿಕ ಕಂಗೆಟ್ಟು ಹೋಗ್ಬಿಟ್ಟಿದೆ. 10 ವರ್ಷದ ಬಳಿಕ ಅತ್ಯಧಿಕವಾಗಿ ಹಿಮ ಮಳೆ ಸುರಿತಾ ಇದೆ. ಶೀತಗಾಳಿಯ ಜೊತೆಗೆ ಭಾರೀ ಪ್ರಮಾಣದಲ್ಲಿ ಹಿಮ ಸಂಗ್ರಹವಾಗ್ತಾ ಇದೆ. ರಸ್ತೆಗಳೆಲ್ಲ ಹಿಮದಿಂದ ಆವೃತವಾಗಿವೆ. ಕೆಂಟುಕಿ ಹೈವೇಯಲ್ಲಿ ಗರಿಷ್ಠ 8 ಇಂಚು ಹಿಮ ಸುರಿದಿದೆಯಂತೆ. ಪೂರ್ವ ತೀರ ಪ್ರಾಂತ್ಯದ ರಾಜ್ಯಗಳಲ್ಲಿ ಶಾಲಾ ಕಾಲೇಜು ಕಚೇರಿಗಳಿಗೆ ರಜೆ ನೀಡಲಾಗಿದೆ. ಸಾವಿರಾರು ರೈಲು ವಿಮಾನ ಸೇವೆಗಳು ರದ್ದಾಗಿವೆ. ಭಾರತೀಯರು ಹೆಚ್ಚಾಗಿರುವ ನ್ಯೂ ಜೆರ್ಸಿಯಲ್ಲಿ ಹೈಅಲರ್ಟ್ ಪ್ರಕಟಣೆ ಮಾಡಿದ್ದಾರೆ. ಮಿನಿಸೋಟಾದಲ್ಲಿ -11.7 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಇತ್ತ ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶದಲ್ಲೂ ಕೂಡ ಹಿಮಪಾತ ಆಗ್ತಾ ಇದೆ. ಧರ್ಮಸ್ಥಳದಲ್ಲಿ ತಿರುಪತಿಯ ಮಾದರಿ ಕ್ಯೂ ಕಾಂಪ್ಲೆಕ್ಸ್ ಅನ್ನ ನಿರ್ಮಿಸಲಾಗಿದೆ. ಶ್ರೀ ಸಾನ್ನಿಧ್ಯ ಹೆಸರಿನ ಸುಸಜ್ಜಿತ ಕ್ಯೂ ಕಾಂಪ್ಲೆಕ್ಸ್ ಅನ್ನ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಲೋಕಾರ್ಪಣೆ ಮಾಡಿದ್ರು. ಶ್ರೀ ಕ್ಷೇತ್ರವನ್ನ ಹೊಗಳಿದ್ರು. ಕ್ಯೂ ಕಾಂಪ್ಲೆಕ್ಸ್ ಅನ್ನ ಸಮಾನತೆಯ ತಾಣ ಅಂತ ಬಣ್ಣಿಸಿದ್ರು. ದೇಗುಲಗಳಲ್ಲಿ ವಿಐಪಿ ಸಂಸ್ಕೃತಿ ಕೊನೆಯಾಗಬೇಕು ಅಂತ ಕರೆ ಕೊಟ್ಟರು. ಇದಕ್ಕೂ ಮುನ್ನ ಪತ್ನಿ ಸುಧೇಶ್ ಧನ್ಕರ್ ಜೊತೆ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆದು ಪುನೀತರಾದರು. ಈ ಕ್ಷಣಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಸೇರಿದಂತೆ ಹಲವರು ಸಾಕ್ಷಿಯಾದರು. ಪತ್ನಿ ಟಾರ್ಚರ್ ತಾಳಲಾರದೇನೆ ಆತ್ಮಹತ್ಯೆ ಮಾಡಿಕೊಂಡಂತ ಟೆಕ್ಕಿ ಅತುಲ್ ಸುಭಾಷ್ ಪ್ರಕರಣ ಏನಿದೆ, ಮಹತ್ವದ ಬೆಳವಣಿಗೆ ಆಗಿದೆ ಅಂತೆ. ಅತುಲ್ ಮಗನನ್ನ ತಮ್ಮ ಸುಪರ್ದಿಗೆ ಒಪ್ಪಿಸಬೇಕು ಅಂತ ಕೋರಿ ಮೃತನ ತಾಯಿ ಸಲ್ಲಿಸಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಮಗುವಿನ ತಾಯಿ ಜೀವಂತ ಇದ್ದಾರೆ, ಈ ಮಾತನ್ನು ನಾವು ಹೇಳಬಾರದು. ಆದರೆ ಸದ್ಯಕ್ಕೆ ಆ ಮಗು ಪಾಲಿಗೆ ನೀವು ಅಪರಿಚಿತ ವ್ಯಕ್ತಿ, ಬೇಕಿದ್ರೆ ನೀವು ಆ ಮಗುವನ್ನು ನೋಡಿ ಬನ್ನಿ ಅಷ್ಟೇ. ನಿಮಗೆ ಮಗುವಿನ ಕಸ್ಟೋಡಿಯನ್ ಆಗಬೇಕು ಅಂದರೆ ಅದು ಬೇರೆ ಪ್ರಕ್ರಿಯೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅಲ್ಲದೆ ಆರೋಪ ಸಾಬೀತು ಆಗುವವರೆಗೂ ಕೂಡ ಅತುಲ್ ಪತ್ನಿಯನ್ನ ದೋಷಿಯಂತೆ ನೋಡಬೇಡಿ ಎನ್ನುತ್ತಾ ವಿಚಾರಣೆಯನ್ನು ಜನವರಿ 20ಕ್ಕೆ ಮುಂದೂಡಿದೆ. ಸದ್ಯ ತಾಯಿಯ ಬಳಿಯೇ ಮಗು ಇದೆ. 3 ದಿನಗಳ ಹಿಂದೆಷ್ಟೇ ಅತುಲ್ ಪತ್ನಿಗೆ ಕೋರ್ಟ್ ಜಾಮೀನನ್ನು ಕೂಡ ನೀಡಿತ್ತು.